ಒಂದು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂದಾಗ ಏನೆಲ್ಲ ಮಾಡಿದ್ರಿ ಅಂತ? ನಮ್ಮ ಸ್ನೇಹಿತರಾಗಿರ್ಲಿ, ಇವಾಗ ನನ್ನ ಪಾರ್ಟ್ನರ್ ಆಗಿರ್ಲಿ, ನನ್ನ ತಂದೆ ತಾಯಿ ಆಗಿರ್ಲಿ, ನನ್ನ ತಂಗಿ ಆಗಿರ್ಲಿ, ಪ್ರತಿ ಸತಿ ಮನವರಿಕೆ ಮಾಡ್ಕೊಡ್ತಾರಲ್ಲ, ಅವರಿಂದ ಈ ಸ್ಟ್ರೆಂತ್ ಬರೋದು ಸರ್. ಸೊ ನಾವು ಖುಷಿಯಾಗಿದ್ದೀವಿ ಸರ್. ಬೇರೆಯವ್ರು ಏನು ಹೇಳ್ತಾರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಈ ಥರ ನಾವು ಜೊತೆಗಿದ್ರೆ ಪ್ರಪಂಚನೇ ಗೆದ್ಕೊಂಬರ್ಬೋದು ಅಂತ. ಅದಕ್ಕೆ ಸರ್ ಹೇಳಿರೋದು, ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ₹1,00,00,000 ಅಂತ ಅಷ್ಟೇ. ಹಾಯಾದ ಹಾಯಾದ ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ. For business and personal promotions, please contact 9686376663. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಸುಮನ್ ಟಿವಿ ಕನ್ನಡ. ನಾನು ಮಂಜುನಾಥ್ ಶ್ರೀನಿವಾಸ್. ವೀಕ್ಷಕರೇ, ಇವತ್ತಿನ ಸುಮನ್ ಟಿವಿ ಸ್ಪೆಷಲ್ನಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ಜೋಡಿ ನಂಬರ್ 1 ಅಲ್ಲಿ ತಮ್ಮ ಅತ್ಯದ್ಭುತವಾದಂತಹ ಆಟದ ಮೂಲಕ ಕನ್ನಡ ಕಿರುತೆರೆ ವೀಕ್ಷಕರನ್ನ ಎಂಟರ್ಟೈನ್ ಮಾಡ್ತಾ ಇರುವಂತಹ ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಗೀತಾ ಭಾರತಿ ಮ್ಯಾಮ್, ಹಾಗೆಯೇ ಅವರ ಪ್ರೀತಿಯ ಮುದ್ದಿನ ಗಂಡ ಬ್ರಹ್ಮಾವರ ರಾಜಾರಾಮ್ ಭಟ್. ಎಸ್, ಇಬ್ರಿಗೂ ನಮಸ್ತೆ. ಹೇಗಿದ್ದೀರಾ? ನಮಸ್ತೆ. ಸೂಪರ್ ಆಗಿದ್ದೀವಿ ಸರ್. ಆರಾಮಾಗಿದ್ದೀವಿ. ನಾನು ಆರಾಮಾಗಿದ್ದೀನಿ ಸರ್. ಆರಾಮಾಗಿದ್ದೀರಾ? ಮೇಡಮ್ ಪಕ್ಕದಲ್ಲಿ ಇರ್ಬೇಕಾದ್ರೆ ಚೆನ್ನಾಗಿಲ್ಲ, ನೀವು ಚೆನ್ನಾಗಿದ್ರೆ ಮೇಡಮ್ ಚೆನ್ನಾಗಿದ್ದಾರಾ? ಮೇಡಮ್ ಚೆನ್ನಾಗಿದ್ದಾಗ, ಅಂದ್ರೆ ಮೇಡಮ್ ಪಕ್ಕದಲ್ಲಿದ್ದಾಗ ನಾನು ಆರಾಮಾಗಿದ್ದೀನಿ ಅಂತ ಹೇಳದ. ಸ್ವಲ್ಪ ಚೇಂಜ್ ಮಾಡಬೇಕು, ಆದ್ರೆ ಬೇಡ ಬಿಡಿ ಸರ್. ಅಂದ್ರೆ ಮೇಡಮ್ ಪಕ್ಕದಲ್ಲಿದ್ರೆ ನಾನು ಸ್ವಲ್ಪ ಆರಾಮಾಗಿರಲ್ಲ. ಯಾಕೆ ಹೇಳಿ ಮೇಡಮ್, ಯಾಕೆ ಅಂತ ನೀವ್ ಹೇಳ್ಬೇಕು. ಆರಾಮಾಗಿರಲ್ಲ ನೀವು ನನ್ನೇನ್ ಕೇಳ್ತೀರಾ? ಕೇಳ್ಕೊಳ್ಳಿ ಸರ್, ಅವ್ರ ಹತ್ರನೇ. ಆರಾಮಾಗಿರಲ್ಲ ತಾನೆ, ನನ್ನೇನ್ ಕೇಳ್ತೀರಾ? ಮಾತಾಡ್ಕೊಳ್ಳಿ ನೀವೇ. ಅಲ್ಲ, ತುಂಬಾ ಆರಾಮಾಗಿರ್ತೀನಿ ಸರ್. ಅದಕ್ಕೆ ಚೆನ್ನಾಗಿ ಹೇಳಿದ್ರಿ. ಒಳ್ಳೆ ಸರ್. ನಿಮ್ಗೆ ಯಾರಾದ್ರೂ ಡವ್ ಮಾಡೋರು ಬೇಕು ಯಾವ್ದಾದ್ರು ಕಾಮಿಡಿ ಶೋಗೆ ಅಂದ್ರೆ ಎದಾಕೊಂಡು ಹೋಗಿ ಸರ್, ಚೆನ್ನಾಗಿ ಡವ್ ಮಾಡ್ತಾರೆ. ಮಾಡೋಣ. ಎಸ್, ಜೋಡಿ ನಂಬರ್ 1 ಈ ಒಂದು ರಿಯಾಲಿಟಿ ಶೋಗೆ ಬಂದ ಮೇಲೆ ನೀವಿಬ್ಬರ ಲೈಫಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಅಂತ? ತುಂಬ ಬದಲಾವಣೆಗಳಾಗಿದೆ. ಇವಾಗ ಒಂದು ವಾರದಲ್ಲಿ ಒಂದು ಡೆಡಿಕೇಟೆಡ್ ಟೈಮ್ ಅಂತ ನಾವಿಬ್ರು ಇಲ್ಲಿ ಸ್ಪೆಂಡ್ ಮಾಡ್ತೀವಿ. ತುಂಬ ಬ್ರೈನ್ ಸ್ಟಾರ್ಮಿಂಗ್ ಮಾಡ್ತೀವಿ. ನೆಕ್ಸ್ಟ್ ವಾರ ಏನಿರುತ್ತೆ, ಇದು ಕಾಸ್ಟ್ಯೂಮ್ ಯಾವ ಥರ ಹಾಕೋಬೇಕು, ಯಾವ ರೀತಿ ನಮ್ಮನ್ನು ನಾವು ಸ್ಟೇಜ್ ಮೇಲೆ ತೋರಿಸ್ಕೋಬೇಕು, ಏನು ಮಾತಾಡಬೇಕು, ಪ್ರತಿಯೊಂದನ್ನು ಬ್ರೈನ್ ಸ್ಟಾರ್ಮ್ ಮಾಡ್ತೀವಿ. ಸೊ ಈ ಬ್ರೈನ್ ಸ್ಟಾರ್ಮಿಂಗ್ ಇದರಲ್ಲಿ ಪ್ರಾಸೆಸ್ನಲ್ಲಿ ಏನಾಗುತ್ತೆ, ನಮ್ಮಿಬ್ಬರ ಮಧ್ಯೆನೂ ಥಾಟ್ಸ್ ಎಕ್ಸ್ಚೇಂಜ್ ಆಗುತ್ತೆ, ಮಾತುಕತೆ ಆಗುತ್ತೆ. ಮದುವೆ ಆಗ 5 ತಿಂಗಳಾಗಿರೋದು. ಸೊ ನಾವಿಬ್ರು ಒಬ್ರನ್ನೊಬ್ರು ಅರ್ಥಕೊಳ್ತಾ ಇದ್ದೀವಿ ಅಷ್ಟೇ. ಇನ್ನು ಇಟ್ಸ್ ಜಸ್ಟ್ ದ ಫೌಂಡೇಶನ್ ಪ್ರಾಸೆಸ್ ಆಫ್ ಅ ಮ್ಯಾರೇಜ್ ಅಂತ ಹೇಳ್ತಾರೆ. ಫಸ್ಟ್ 1 ಇಯರ್. ಸೊ ಈ 1 ಇಯರ್ ಒಳಗಡೆನೆ ನಮ್ಗೆ ಇಂಥ ಒಂದು ಬ್ಯೂಟಿಫುಲ್ ಜರ್ನಿ ಸಿಕ್ಕಿರೋದು ನಮ್ಮ ಪುಣ್ಯ ಅಂತಾನೆ ಹೇಳ್ಬೋದು. ಈ ಒಂದು ಜರ್ನಿ ಮೂಲಕ ನಮ್ಮ ರಿಯಲ್ ಲೈಫ್ ದೊಡ್ಡ ಜರ್ನಿ ಇನ್ನೂ ಬ್ಯೂಟಿಫುಲ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಎಸ್ ಸರ್, ನೀವೇ ಏನು ಹೇಳ್ತೀರಾ? ಅದೇ ಈ ಒಂದು ಏನಂದ್ರೆ ತುಂಬಾ ಕಮ್ಮಿ ಜನಕ್ಕೆ ಈ ತರ ಅದೃಷ್ಟ ಸಿಗೋದು ಸರ್. ಅಂಥದ್ರಲ್ಲಿ ಬಿಕಾಸ್ ಆಫ್ ಹರ್ ನನಗೂ ನನ್ನಲ್ಲಿ ನಾನೇನು ಅಂತ ಎಕ್ಸ್ಪ್ಲೋರ್ ಮಾಡೋಕ್ಕೆ ಒಂದು ಟೈಮ್ ಸಿಗ್ತಾ ಇದೆ. ಯಾಕಂದರೆ ಇಲ್ಲಿ ತುಂಬ ಎಕ್ಸ್ಪೀರಿಯನ್ಸ್ ಇರೋ, ಅಂದರೆ ತುಂಬ ವರ್ಷ ಮದುವೆ ಆಗಿರೋ ಹಳೆ ಜೋಡಿಗಳು ಇರೋದ್ರಿಂದ ವಾಟ್ ಟು ಡೂ ಆ್ಯಂಡ್ ವಾಟ್ ನಾಟ್ ಟು ಡೂ ಅನ್ನೋದು ನಾನು ತಿಳ್ಕೊತಾ ಇದ್ದೀನಿ. ಸೊ ಒಂಥರ ನಂಗೆ ಕೌನ್ಸಿಲಿಂಗ್ ಸೆಂಟರ್ ಆದಂಗೆ ಆಗಿದೆ. ಸೊ ಅಂದರೆ ಟು ಮೇಕ್ ಮೈ ಸೆಲ್ಫ್ ಬೆಟರ್ ಪೇರ್, ನಾನು ಈ ಸ್ಟೇಜ್ ನನಗೆ ಹೆಲ್ಪ್ ಆಗ್ತಾ ಇದೆ. ಎಸ್, ನೀವಿಬ್ಬರ ಪರಿಚಯ ಹೇಗಿತ್ತು, ಯಾವಾಗ ಆಯಿತು, ಎಲ್ಲಿ ನೋಡಿದ್ರಿ ಅಂತ? ನನಗೆ ಅವಳು ಪರಿಚಯ ಆಗಿದ್ದು ಸುಮಾರು ಒಂದು 2018 ಸರ್. ಬಟ್ ಅವಳಿಗೆ ನನ್ನ ಪರಿಚಯ ಆಗಿದ್ದು 2024 ಸರ್. ನೀವು ಅವ್ರಿಗೆ ಹೆಂಗ್ ನೋಡಿದ್ರಿ? 2024 ಡಿಸೆಂಬರಲ್ಲಿ ಮೇಡಮ್. ಓಕೆ ಸರ್. ಡಿಸೆಂಬರ್ 24ನೇ ತಾರೀಕು ಮೇಡಮ್. ಆಯ್ತು ಅವ್ರು ಕ್ರಿಸ್ಮಸ್ ಈವ್ ಇತ್ತಲ್ಲ? ಹಂಗೆ ಏನಾಗಿತ್ತು ಅಂದರೆ ಅವಳು ಸೀರಿಯಲ್ ಆ್ಯಕ್ಟ್ ಮಾಡ್ತಾ ಇದ್ದಿದ್ದರಿಂದ ನನಗೆ ಅವಳ ಪರಿಚಯ ಇತ್ತು. ಬಟ್ ಅವಳ ಲೈಫಲ್ಲಿ ನಾನು ಇರಲಿಲ್ಲ. ಬಟ್ ನಾನು ಆವಾಗವಾಗ ಅಂದರೆ ಏನಾದರೂ ವಿ ಮೈಟ್ ಹ್ಯಾವ್ ಕ್ರಾಸ್ಡ್ ಪಾತ್ಸ್ ಆಯ್ತಾ. ಯಾಕಂದ್ರೆ ಇವರು ಸಿನಿಮಾ ಇಂಡಸ್ಟ್ರಿಯಲ್ಲೇ ವರ್ಕ್ ಮಾಡ್ತಿದ್ರು. ಸಿನಿಮಾಗಳಿಗೆ ವಿಂಟೇಜ್ ಗಾಡಿಗಳು ಪ್ರೊವೈಡ್ ಮಾಡೋದಾಗಿರ್ಲಿ ಅಥವಾ ಫುಡ್ ಪ್ರೊವೈಡ್ ಮಾಡೋದಾಗಿರ್ಲಿ. ಸೊ ಇವ್ರು ಕಾಪಿಗೂಡು ಅಂತ ಒಂದು ಕೆಫೆ ನಡೆಸ್ತಾರೆ ಜಯನಗರದಲ್ಲಿ. ಬಟ್ ಮುಂಚೆ ಇವರು ಭಟ್ರ ಬಂಡಿ ಅಂತ ಫುಡ್ ಕಾರ್ಟ್ ನಡೆಸ್ತಿದ್ರು. ಆ್ಯಂಡ್ ತುಂಬ ಸಿನಿಮಾಗಳಿಗೆ ಇವರು ಕಾರ್ಟ್ನ ಕೂಡ ಕೊಟ್ಟಿದ್ದಾರೆ, ಜೊತೆಗೆ ಫುಡ್ನ ಕೂಡ ಸಪ್ಲೈ ಮಾಡಿದ್ದಾರೆ. ಸೊ ವಿ ಮೈಟ್ ಹ್ಯಾವ್ ಕ್ರಾಸ್ಡ್ ಪಾತ್ಸ್ ಆಯ್ತಾ. ಬಟ್ ವಿ ನೆವರ್ ನ್ಯೂ ಮುಂದಕ್ಕೊಂದಿನ ಈ ರೀತಿ ನಾವು ಗಂಟು ಬೀಳ್ತೀವಿ ಅಂತ. ಬಟ್ ಆಕ್ಚುಲಿ ಗಂಟು ಬೀಳೋದಕ್ಕೆ ನಿಜವಾದ ಕಾರಣ
ಹೌದಾ? ಬ್ರಹ್ಮಗಂಟು ಇರ್ಬೋದು. ಯಾಕಂದ್ರೆ ಇವ್ರು ನನ್ನನ್ನು ಮೊದಲು ನೋಡಿದ್ ಬ್ರಹ್ಮಗಂಟುವಿನಲ್ಲಿ. ಹ್ಮ್. ಬಟ್ ನಾನು ಒಂದಿನ ಆರೆಂಜ್ ತಗೊಂಡ್ಬಂದು ಸಿಪ್ಪೆ ತುಂಬಾ ಇದೆ ಅಂತ ಚೆನ್ನಾಗಿ ಅದನ್ನ ಚಿಕ್ಕದಾಗಿ ಕಟ್ ಮಾಡಿ ಹಾರ್ಟ್ ಶೇಪಲ್ಲಿ ಅರೇಂಜ್ ಮಾಡಿಬಿಟ್ಟು, ಇದ್ರಲ್ಲಿ ನಾನು ಏನು ಮಾಡ್ತೀನಿ ಗೆಸ್ ಮಾಡಿ ಅಂತ ಹೇಳಿ ಇನ್ಸ್ಟಾಗ್ರಾಮಲ್ಲಿ ಒಂದು ಸ್ಟೋರಿ ಹಾಕ್ತೀನಿ. ಆ ಸ್ಟೋರಿನ ನೋಡಿ ಇವ್ರು ರೆಸ್ಪಾಂಡ್ ಮಾಡ್ತಾರೆ. ಅದಕ್ಕಿಂತ ಮುಂಚೆನೂ ಕೂಡ ತುಂಬಾ ಅವರು ಮೆಸೇಜ್ಗಳು ಮಾಡಿದ್ದಾರೆ. ಕಂಗ್ರ್ಯಾಚುಲೇಷನ್ಸ್ ಮ್ಯಾಮ್, ಚೆನ್ನಾಗಿ ಕಾಣ್ತಾ ಇದ್ದೀರಾ, ಅದು ಇದು ಅಂತ. ಕೆಲವೊಂದಿಷ್ಟು ಲೈಕ್ ಎನಿ ಅದರ್ ಯುನೋ ವೆಲ್ ವಿಶರ್. ಫ್ಯಾನ್ ಬಾಯ್. ನಾನು ಫ್ಯಾನ್ ಅಂತ ಹೇಳೋದು ಬೇಡ ಅಂತ ವೆಲ್ ವಿಶರ್ ಅಂತ ಹೇಳಿದೆ. ಎನಿವೆ, ಹ್ಮ್. ಸೊ ಎಲ್ಲರೂ ಕಳ್ಸೋವಾಗ ಇವ್ರು ಮೆಸೇಜ್ಗಳು ಕಳ್ಸಿದಾರೆ. ನಾನು ನೋಡಿರ್ಲಿಲ್ಲ. ಅವತ್ತಿನ ದಿನ ಇವರು ಆ ಪರ್ಟಿಕ್ಯುಲರ್ ಸ್ಟೋರಿಗೂ ರೆಸ್ಪಾಂಡ್ ಮಾಡ್ತಾರೆ. ಇದ್ರಲ್ಲಿ ನೀವು ಗೊಜ್ಜು ಮಾಡ್ತೀರಾ ಅಂತ. ಆಕ್ಚುಲಿ ಅವತ್ತು ನಾನು ಗೊಜ್ಜೆ ಮಾಡಿರ್ತೀನಿ. ನಾನು ಇದು ಮಾಡಿರೋದಕ್ಕೆ ನೀವು ನಂಗೆ ಕಳಿಸ್ಕೊಡಲ್ವಾ ಅಂತ ಕೇಳ್ತಾರೆ. ಅವ್ರ ಅಡ್ರೆಸ್ ತಗೊಂಡು ನಾನು ಕಳ್ಸು ಕೊಟ್ಟಿರ್ತೀನಿ ಅವ್ರಿಗೆ. ಆ ಕ್ಷಣಕ್ಕೂ ಐ ಹ್ಯಾಡ್ ನೋ ಐಡಿಯಾ ದಟ್ ದಿಸ್ ವುಡ್ ಗೋ ಟು ಅ ಲೆವೆಲ್ ವೇರ್ ಯುನೋ ವಿ ವುಡ್ ಬಿ ಸ್ಟ್ಯಾಂಡಿಂಗ್ ಹಿಯರ್ ಅಂಡ್ ಟಾಕಿಂಗ್. ಈ ಒಂದು ಮಟ್ಟಕ್ಕೆ ಬರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ತುಂಬಾ ಖುಷಿ ಇದೆ. ಇದು ಒಂದು ಮ್ಯೂಚುವಲ್. ಅಂದ್ರೆ ನಮ್ಮ ಮನೆಯಲ್ಲೂ ಗಂಡು ಹುಡುಕ್ತಾ ಇದ್ರು, ಇವ್ರ ಮನೆಯಲ್ಲೂ ಹೆಣ್ಣು ಹುಡುಕ್ತಾ ಇದ್ರು. ಅಂಡ್ ಇಬ್ರು ಭಟ್ ಕುಟುಂಬದವರು, ಇಬ್ರು ಕೊಂಕಣಿ ಮಾತಾಡೋ ಅಂಥವ್ರು. ಸೊ ನಮ್ಮ ಮನೆಯಲ್ಲಿ ಅಫ್ಕೋರ್ಸ್ ಇದೇ ಕಾಸ್ಟಲ್ಲಿ ಬೇಕು ಅನ್ನೋದೆಲ್ಲ ಪೇರೆಂಟ್ಸ್ಗೆ ಒಂದು ಇರುತ್ತೆ. ನಾನು ಅದ್ರ ಬಗ್ಗೆ ಎಲ್ಲ ಅಷ್ಟು ಸ್ಪೆಸಿಫಿಕ್ ಇಲ್ಲ. ಬಟ್ ತಂದೆ ತಾಯಿಗಳಿಗೆ ಅವ್ರದೇ ಆದಿದಿರುತ್ತೆ. ಸೊ ಅದು ಸುತ್ತಿ ಬಳಸಿ ಕೊನೆಗೆ ಇವ್ರ ಪ್ರೊಫೈಲ್ ನನಗೆ ಬಂತು, ನನ್ನ ಪ್ರೊಫೈಲ್ ಇವ್ರಿಗೆ ಬಂತು. ನನ್ನ ಪ್ರೊಫೈಲ್ ನೋಡಿದೆ, ಹೆಸರು ನೋಡಿದೆ, ಇನ್ಸ್ಟಾಗ್ರಾಮ್ ತೆಗೆದು ನೋಡ್ತೀನಿ, ಅರೆ ಇದೇ ಮನುಷ್ಯ. ಸೊ ಹಂಗೆ ಸಿಕ್ಕಿದ್ದು. ಆಮೇಲೆ ಮಾತಾಡಿದ್ವಿ. ಸುಮಾರು ವಿಚಾರಗಳನ್ನ ನಾವು ಶೇರ್ ಮಾಡ್ಕೊಂಡ್ವಿ. ಆ್ಯಂಡ್ ನನ್ನ ಮನಸ್ಸಲ್ಲಿರೋ ಇನ್ಸೆಕ್ಯೂರಿಟೀಸ್ ಆಗಿರಲಿ ಅಥವಾ ಡೌಟ್ಸ್ ಆಗಿರಲಿ. ಯಾಕಂದರೆ ಮದ್ವೆಗೆ ನಾನು ರೆಡಿ ಇರಲಿಲ್ಲ ಮೆಂಟಲಿ. ನನ್ನನ್ನು ಇವಾಗ ಬಂದು ಕೇಳಿದ್ರು ಐ ಆಮ್ ಸ್ಟಿಲ್ ನಾಟ್ ರೆಡಿ ಫಾರ್ ಅ ಮ್ಯಾರೇಜ್ ಅನ್ನೋ ಮೈಂಡ್ ಸೆಟ್ಟಲ್ಲೇ ಇರೋದು. ಇನ್ಫ್ಯಾಕ್ಟ್ ಇವರು ಕೂಡ ಹಾಗೆ ಇರೋದು. ಬಟ್ ಅದೆಲ್ಲ ಆ ಎಲ್ಲ ವಿಚಾರಗಳನ್ನು ಒಂದು ಕಡೆಗೆ ತೊಗೊಂಬಂದು ಅದನ್ನು ಸಮತಟ್ಟು ಮಾಡಿ ಕೊನೆಗೆ ಒಂದು ಡಿಸಿಷನ್ ತೊಗೊಂಡು ವಿ ಗಾಟ್ ಮ್ಯಾರಿಡ್. ಸೊ ಹಾಗೆ ಪರಿಚಯ ಆಯ್ತು. ದೈವೇಚ್ಛೆ ಸರಿ ಅಲ್ಲ, ಒನ್ ವರ್ಡಲ್ಲಿ ಹೇಳಬೇಕು ಅಂದರೆ. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಸರ್. ನೀವು ಹೇಳ್ದಂಗೆ ನನ್ನ ಊರ ಹೆಸರು ಬ್ರಹ್ಮಾವರ. ಅವಳದು ಫಸ್ಟ್ ಸೀರಿಯಲ್ ಹೆಸರು ಬ್ರಹ್ಮ ಗಂಟು. ಸೊ ಹಾಗಾಗಿ ನಮಗೆ ಮೇಲಿಂದ ಬರ್ತಾನೆ ಗಂಟ ಬ್ರಹ್ಮನೇ ಕಳ್ಸಿದ್ದಾರೆ. ಗಂಟ ಕಳಿಸಿದ್ದ ನಮ್ಮಿಬ್ರನ್ನ ಅಂತ. ಫಸ್ಟ್ ಪ್ರಪೋಸ್ ಮಾಡಿದ್ದೆ ಯಾರಿಬ್ರು? ಅದೇ ಪ್ರಪೋಸಲ್ ಅನ್ನೋದು ಆಗಿಲ್ಲ ಸರ್. ಅದೇ ಒಂಥರ ಮ್ಯೂಚುವಲ್ ಕನ್ಸರ್ನ್ ಅಲ್ಲಿ ನಾವಿಬ್ರು ಹೆಂಗಾಯ್ತು ಅಂದ್ರೆ, ಯಾಕಂದ್ರೆ ಮದ್ವೆಗೋಸ್ಕರನೇ ಪ್ರೊಫೈಲ್ ಬರೋದಲ್ವಾ. ಸೊ ಅಲ್ಲ, ಇಟ್ ಇಸ್ ಮದುವೆ ಆದ್ಮೇಲೆ ಅದಕ್ಕಿಂತ ಮುಂಚೆ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆ ತರ ಈ ತರ ಹೆಂಡತಿಗೆ ಸರ್ಪ್ರೈಸ್ ಕೊಡಬೇಕು. ಓ ನೋ, ಇದೊಂದಂತೂ ಎಲ್ಲ ಕಪಲ್ಗಳು ಮಾಡೋ ಥರ ಪ್ರೀ ವೆಡ್ಡಿಂಗ್ ಫೋಟೋ ಶೂಟ್ ಆಗಿರಲಿ, ಡೆಸ್ಟಿನೇಷನ್ ವೆಡ್ಡಿಂಗ್ ಆಗಿರಲಿ, ಇದು ಯಾವುದನ್ನು ನಾವು ಮಾಡ್ಕೊಳ್ಳಿಲ್ಲ. ಇಫ್ ಗಿವನ್ ಅ ಚಾಯ್ಸ್, ನಾನು ಒಂದು ರಿಜಿಸ್ಟರ್ ಮ್ಯಾರೇಜ್ಗೆ ರೆಡಿ ಇದ್ದೆ. ಐ ವಾಂಟೆಡ್ ಅ ವೆರಿ ಸಿಂಪಲ್ ವೆಡ್ಡಿಂಗ್. ನನ್ನ ಮದುವೆಯಲ್ಲಿ ಯಾರಿಗೆ ಹೊಟ್ಟೆಗೆ ಊಟ ಇಲ್ಲ ಅಂಥವ್ರಿಗೆ ಊಟ ಹಾಕಬೇಕು ಅನ್ನೋದು ನನಗಿದ್ದಿದ್ದು. ಇವಾಗಿನ ಮದುವೆಗಳಲ್ಲಿ ಹೇಗಾಗಿದೆ ಅಂದರೆ ಲಕ್ಷ ಲಕ್ಷ ಖರ್ಚು ಮಾಡ್ತಾರೆ, ಎಲ್ಲ ಗೊತ್ತಿರೋರು ಬರ್ತಾರೆ, ಆಯಿತಾ, ಚೆನ್ನಾಗಿ ತಿಂತಾರೆ, ತಿನ್ಬಿಟ್ಟು ಕಮೆಂಟ್ ಮಾಡಿಬಿಟ್ಟು ಹೋಗ್ತಾರೆ. ಯಾರು ಅಂದರೆ ಆಫ್ಕೋರ್ಸ್ ತುಂಬ ವೆಲ್ ವಿಶರ್ಸು ಬರ್ತಾರೆ, ಹೌದು. ಅವ್ರಿಗೆಲ್ಲ ನಾನು ಡಿಸ್ರೆಸ್ಪೆಕ್ಟ್ ಮಾಡ್ತಿಲ್ಲ. ಬಟ್ ಈ ಕೆಲವೊಂದು ಜನರ ಬಗ್ಗೆ ನಾನು ಮಾತಾಡ್ತಿರೋದು. ಸೊ ನಾನು ನಮ್ಮಪ್ಪ ಯಾವಾಗಲೂ ಡಿಸ್ಕಸ್ ಮಾಡ್ಕೋತಿದ್ವಿ, ನಮ್ಮಪ್ಪ ಓಕೆ ಅಂತಿದ್ರು. ಬಟ್ ನಾನು ಹೇಳ್ದಾಗೆ ನಮ್ದೊಂದು ಭಟ್ ಕುಟುಂಬ, ಇದೆಲ್ಲ ಸಂಪ್ರದಾಯ ಶಾಸ್ತ್ರ, ಇದೆಲ್ಲ ಅದರದ್ದೇ ಒಂದು ಬ್ಯೂಟಿ ಇದೆ. ನಮ್ಮ ಕೊಂಕಣಿ ಶಾಸ್ತ್ರಗಳು ಸಂಪ್ರದಾಯ ಅದರದ್ದೊಂದು ಬ್ಯೂಟಿ ಇದೆ. ಅದನ್ನು ಎಲ್ಲೋ ಒಂದು ಕಡೆ ಮಿಸ್ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ಅನ್ನೋ ಥರ ಮನೋಭಾವದಲ್ಲಿ. ಆ್ಯಂಡ್ ಇವ್ರ ಫ್ಯಾಮ್ಲಿಲೂ ಕೂಡ ಶಾಸ್ತ್ರೋಕ್ತವಾಗಿ ಮದುವೆ ಆಗಬೇಕು ಅನ್ನೋದಿತ್ತು. ಸೊ ಸಣ್ಣ ಮಟ್ಟದಲ್ಲಿ ಶಾಸ್ತ್ರೋಕ್ತವಾಗಿ ಕೊಂಕಣಿ ಪ್ರಾಪರ್ ಕೊಂಕಣಿ ಮದುವೆ ಆದ್ವಿ. ಸೊ ಯಾ, ಅದಾದ್ಮೇಲೆ ಮದುವೆ ಆದ್ಮೇಲೆ ಪ್ರಪೋಸ್ ಫಸ್ಟ್ ಗಿಫ್ಟ್ ಅಂತ ಯಾರು ಕೊಟ್ಟಿದ್ದು? ಫಸ್ಟ್ ಗಿಫ್ಟ್ ಮದುವೆ ಮುಂಚೆನೇ ಸರ್ ನಾನೇ ಕೊಟ್ಟಿದ್ದು. ಏನ್ ಕೊಟ್ಟಿದ್ರಿ? ಕಾಲ್ಗೆಜ್ಜೆ ಕೊಟ್ಟಿದ್ದೆ ಸರ್. ಹೌದು. ನೀವೇನ್ ಕೊಟ್ಟಿದ್ರಿ? ನಾನೇನು ಕೊಟ್ಟಿದ್ದೆ ಮದುವೆಗಿಂತ ಮುಂಚೆ? ಮದುವೆಕ್ಕಿಂತ ಮುಂಚೆ ಏನು ಕೊಟ್ಟಿಲ್ಲ ಅದೇ, ಮೇಡಮ್ ನೀವು? ಗೊಜ್ಜು. ಹಾ, ಆ ಲೆಕ್ಕದಲ್ಲಿ ಫಸ್ಟ್ ಗಿಫ್ಟ್ ನಾನೇ ಕೊಟ್ಟಿದ್ದು. ಲೊಟ್ಟೆ. ಓಕೆ ಮೇಡಮ್. ಎಸ್. ಈಗ ಒಂದು ಕ್ವಶನ್, ಇದು ಈಗಿನ ಜನ್ರೇಷನ್ಗೆ ಒಂದು ಮೆಸೇಜ್ ಕೊಡುವಂಥದ್ದು. ಯಾಕಂತಂದ್ರೆ ನಾವು ಇಷ್ಟಪಡುವಂಥವ್ರು ಒಂದು ನಮ್ಮನ್ನು ಅರ್ಥ ಮಾಡ್ಕೋಬೇಕು ಅನ್ನೋದಿರುತ್ತೆ. ಇತ್ತೀಚೆಗೆ ಏನಾಗ್ತಿದೆ ಅಂತಂದ್ರೆ ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯ ಜಾಸ್ತಿ ನೋಡ್ತಾ ಇದ್ದಾರೆ. ಖಂಡಿತ. ಸೊ ಆಮೇಲೆ ಇನ್ನೊಂದೇನಂತಂದ್ರೆ ಅವ್ರಿಗೆ ಹೊರಗಡೆ ಹೋಗ್ಬೇಕು ಅಂತ ಏನೋ ಒಂಥರ ಇನ್ಸೆಕ್ಯೂರಿಟಿ. ಅಂದ್ರೆ ನಮಗಿಷ್ಟ ಆದ್ರೆ ಸಾಕು ಅಂತ ನಾವು ಅನ್ಕೊಂತೀವಿ. ಬಟ್ ಕೆಲವ್ರು ಏನ್ ಮಾಡ್ತಾರೆ, ಆ ಪೇರ್ ನೋಡಿ, ಇವಾಗ ನೀವು ಆಗ್ಲೇ ಹೇಳಿದ್ರಿ ಮದುವೆಯಲ್ಲಿ ಕೆಲವೊಬ್ರು ಕಮೆಂಟ್ಸ್ ಮಾಡ್ತಾರೆ ಅಂತ. ನಾವು ನೂರಲ್ಲ ಕೋಟ್ಯಾಂತರ ಅಂಬಾನಿ ಮದುವೆಯಲ್ಲೂ ಕೂಡ ಕೊಂಕುಡ್ಕೋ ಅಂತ ಇದ್ದೇ ಇರ್ತಾರೆ. ಹೌದು. ಸೊ ನಿಮಗೆ ಈ ತರ ಮಾಡ್ಕೊಂಡಾಗ ಅಥವಾ ಫ್ರೆಂಡ್ ಸರ್ಕಲ್ ಕಡೆಯಿಂದ ಯಾಕೆ ಏನು, ಅಥವಾ ಫ್ಯಾಮಿಲಿ ಕಡೆಯಿಂದ ಯಾಕೆ ಅವರು ಹಂಗೆ ಹಿಂಗೆ ಯಾರಾದ್ರೂ ಹೇಳಿರ್ತಾರೆ ಅಂತ ಅನ್ಸುತ್ತೆ? ಬಂದಿದ್ಯಾ ಆ ಥರ ಏನಾದ್ರು ಕಮೆಂಟ್ಸ್ ಆ ಥರ ಈ ಥರ ಅಂತ? ಯಾಕಂದ್ರೆ ಮೇಡಮ್, ಟು ಬಿ ಫ್ರಾಂಕ್ ಹೇಳ್ತಾ ಇದೀನಿ, ಮೇಡಮ್ ದಪ್ಪ ಇದ್ದಾರೆ. To ಇದಾಗ be ಯಾಕೆ frank. ಅಲ್ಲ ಹೇಳ್ತಿದ್ದೀನಿ ನಾನು, ಯಾಕಂದ್ರೆ ನನ್ಗೆ ಅದಿಲ್ಲ. ಇವಾಗ ನನಗೆ ಈ ತರ ಸಣ್ಣ ಇಟ್ಟಿದ್ದಾರೆ, ದೇವ್ರ ಮೇಡಮ್ ದಪ್ಪ ಇಟ್ಟಿದ್ದಾರೆ, ನಿಮ್ ಮೀಡಿಯಂಗೆ ಇಟ್ಟಿದ್ದಾರೆ. ಸೊ ಈ ತರ
ಅದೇ ಸರ್ ನಾನು ದಪ್ಪ ಯಾವಾಗ ಸಣ್ಣ ಅಂತ ಬಂದಾಗ ಕೆಲವೊಬ್ರು ಕೊಂಕ್ ಹುಡುಕ್ತಾರೆ, ಇವ್ರ ಪೇರ್ ಚೆನ್ನಾಗಿಲ್ಲ ಅಂತಾರೆ, ಇವ್ರೇನಪ್ಪ ಹೋಗಿ ಹೋಗಿ ಇಂಥ ಸರ್ ಹುಡುಗಿನ ಮದ್ವೆ ಆದ ಅಂತಾರೆ. ಅದಕ್ಕೆಲ್ಲ ಏನ್ 4 ಹೇಳ್ತೀರಾ? ಜನ 4 ಮಾತಾಡ್ತಾರೆ. ಬಟ್ ಹ್ಮ್. ನಾವು 4 ಗೋಡೆ ಮಧ್ಯದಲ್ಲಿ ಇರ್ಬೇಕಾಗಿರೋದು ನಾವು. ಸೊ ಅದೇ ಒನ್ಸ್ ಅಗೇನ್ ಎಕ್ಸ್ಟರ್ನಲ್ ಬ್ಯೂಟಿ ಕಟ್ಕೊಂಡು ಏನು ಮಾಡೋಕ್ಕಾಗಲ್ಲ. ಹ್ಮ್. ಇಂಟರ್ನಲಿ ನಾವು ಅವಳು ನಂಗೆ ಹೆಂಗೆ ನೋಡ್ಕೊಳ್ತಾಳೆ, ನಾನು ಅವಳಿಗೆ ಹೆಂಗೆ ನೋಡ್ಕೊಳ್ತೀನಿ ಅಷ್ಟೇ ಮ್ಯಾಟ್ರು. ಒನ್ಸ್ ಅಗೇನ್ 4 ಗೋಡೆ ಮಧ್ಯದಲ್ಲಿ ನಾವೇನು ಬೇಯಿಸಿ ತಿಂತೀವೋ ಅಷ್ಟೇ ತಿಂತೀವಿ ಹೊರತು 4 ಜನ ಏನು ನಮ್ಗೆ ಅನ್ನ ಹಾಕಲ್ಲ. ಸೊ ದೇವ್ರ ದಯೆಯಿಂದ ನಮಗೆ ಒಂದು 4 ಜನ ಒಳ್ಳೆ ಸ್ನೇಹಿತರು ಸಿಕ್ಕಿದ್ದಾರೆ. ಅವ್ರು ನಾವು ಹೆಂಗೆ ಇದ್ರೂ ಅಪ್ರಿಷಿಯೇಟ್ ಮಾಡ್ತಾರೆ. ನಾವು ತಪ್ಪು ಮಾಡಿದಾಗಲೂ ನಮ್ಮನ್ನೇ ತಿದ್ದು ಬುದ್ಧಿ ತಿದ್ದು ಹೇಳ್ತಾರೆ. ಬುದ್ಧಿ ಹೇಳ್ತಾರೆ. ಅಂಥದ್ದೇ ಒಳ್ಳೆ ಫ್ಯಾಮಿಲಿ ಇದೆ. ಹ್ಮ್. ಸೊ ನಾವು ಕೊಂಕು ಮಾತಾಡೋದು ಅಥವಾ ಕೆಟ್ಟದಾಗ ಕಮೆಂಟ್ ಮಾಡೋ 4 ಜನಕ್ಕೆ ಯಾವುದೇ ಅಂತೀವಿ ಸರ್ ಕಾರಣಕ್ಕೂ ಅಷ್ಟೇ. ತಲೆ ಕೆಡ್ಸ್ಕೊಳ್ಳಲ್ಲ ಸರ್. ಎಸ್ ಮ್ಯಾಮ್, ನೀವೇ ಹೆಂಗೆ ಹೇಳ್ತೀರಾ? ಬಿಕಾಸ್ ಯಾಕಂತಂದ್ರೆ ಒಂದು ಹೆಣ್ಣು, ಯಾಕಂತಂದ್ರೆ ತಾಯಿಗೆ ಸೋಲ್ತೀವಿ, ಮಹಾಕಾಳಿ ಆಗಿರ್ಬೋದು, ಆ ಥರ ಸಹನಾ ಸ್ವರೂಪಿ ಅಂತ ಹೇಳ್ತೀವಿ. ಸೊ ಹೆಂಗಿದ್ರು ಕೂಡ ಸಣ್ಣಗಿದ್ರೆ ಸಣ್ಣಕ್ಕಿದ್ದಾರೆ ಅಂತಾರೆ, ಕುಳ್ಳಕ್ಕಿದ್ರೆ ಕುಳ್ಳಕ್ಕಿದೆ ಅಂತಾರೆ, ಉದ್ದ ಇದ್ರೆ ಉದ್ದಕ್ಕಿದ್ದಾರೆ ಅಂತಾರೆ, ದಪ್ಪ ಇದ್ರೆ ದಪ್ಪ ಇದೆ ಅಂತಾರೆ. ನಮ್ಮ ಜನ ಹೆಂಗೆ ಅಂತಂದ್ರೆ ಪ್ರಪಂಚದಲ್ಲಿ ಒಬ್ಬೊಬ್ರದ್ದು ಕೂಡ ಒಂದೊಂದು ಮೈಂಡ್ ಸೆಟ್ ಇದೆ. ಕೋಟ್ಯಾಂತರ ಜನ ಇದ್ದಾರೆ, ಕೋಟ್ಯಾಂತರನು ನಾವು ಮೆಚ್ಚೋದಕ್ಕೆ ಇಷ್ಟಪಡಲ್ಲ, ನಾವು ಇಷ್ಟಪಟ್ಟಂಗೆ ನಮ್ಮ ಲೈಫ್ನ ಲೀಡ್ ಮಾಡ್ಬೇಕು. ಹೌದು. ಆದರೂ ಕೂಡ ಅದರಲ್ಲೂ ಕೂಡ ಕೊಂಕ್ ಕೊಡುತ್ತಾರೆ ಹೌದು. ಅಂಥವ್ರಿಗೆ ಏನು ಹೇಳ್ತೀರಾ? ಸರ್ ಒಂದೇ ಸರ್, ಕುಚ್ ತೋ ಲೋಗ್ ಕಹೆಂಗೆ ಲೋಗೋ ಕಾ ಕಾಮ್ ಹೇ ಕೆಹನಾ ಅಂತ ಹೇಳ್ತಾರೆ. ಜನ ಮಾತಾಡೋದಕ್ಕೆ ಇರೋದು, ಮಾತಾಡ್ತಾ ಇರ್ತಾರೆ ಅಂತ ಹ್ಮ್. ಹೇಳ್ತಾರೆ. ಅದ್ರಲ್ಲಿ ಒಳ್ಳೇದೇನಿದೆ ಅದನ್ನ ನಾವು ತಗೊಂಡು ಮುಂದಕ್ಕೆ ಹೋಗ್ತಾ ಇರ್ಬೇಕೆ ಹೊರತು ಕೆಟ್ಟದನ್ನ ಮನ್ಸಿಗೆ ತಗೊಂಡು ಮನ್ಸು ಹಾಳು ಮಾಡ್ಕೊಂಡ್ರೆ ಖಂಡಿತವಾಗ್ಲೂ ನಮ್ಮ ಹೆಲ್ತ್ ಹಾಳಾಗುತ್ತೆ, ನಮ್ಮ ಮನ್ಸು ಹಾಳಾಗುತ್ತೆ ಅಷ್ಟೇ. ಏನಕ್ಕೆ ಅಂದರೆ ಇದನ್ನು ನಾನು ಮಾಡ್ಕೊಂಡಿದ್ದೀನಿ. ತುಂಬ ನೆಗೆಟಿವ್ ಕಮೆಂಟ್ಗಳಿಗೆ ತಲೆ ಕೆಡಿಸ್ಕೊಂಡು ಹತ್ಕೊಂಡು ಬೇಜಾರು ಮಾಡಿಕೊಂಡು ಎಷ್ಟೊಂದು ದಿನ ನಾನು ಏನು ಮಾಡೋಕ್ಕೆ ಆಗ್ತಿಲ್ಲ, ಅಯ್ಯೋ ನಾನು ಏನಕ್ಕೆ ಹಿಂಗಿದ್ದೀನಿ ಅನ್ನೋ ಥರ ಕೀಳರಿಮೆಯಲ್ಲಿ ಜೀವನ ಮಾಡಿದ್ದು ಇದೆ. ಸೊ ಯೂಸ್ ಇಲ್ಲ ಸರ್. ನಮಗೆ ಹೆಂಗೆ ಜೀವನದಲ್ಲಿ ಖುಷಿಯಾಗಿರ್ಬೇಕು, ನಮ್ಗೆ ಹೆಂಗೆ ಬೇಕು ಹಂಗಿರ್ಬೇಕು ಸರ್ ಹ್ಮ್. ಖುಷಿಯಾಗಿ. ನಾವಿಬ್ರು ಹೆಂಗಿದೀವಿ ಮದುವೆ ಆದಮೇಲೆ ಹ್ಮ್. ಅದು ನಮ್ಮ ಪರ್ಸ್ನಲ್ಲು. 4 ಜನ ಏನು ಕಮೆಂಟ್ ಮಾಡ್ತಾರೆ ಅದನ್ನು ಕಟ್ಕೊಂಡು ನಾವೇನೋ ಮಾಡೋ ಅವಶ್ಯಕತೆ ಇಲ್ಲ. ನಾವಿಬ್ರು ಖುಷಿಯಾಗಿದ್ದೀವ ಅಷ್ಟೇ ಸಾಕು ಸರ್. ಹ್ಮ್. ದೇವರ ಆಶೀರ್ವಾದದಿಂದ ಒಳ್ಳೆ ಫ್ಯಾಮಿಲಿ, ಒಳ್ಳೆ ಫ್ರೆಂಡ್ಸು, ಇವ್ರು ಸಂಪಾದನೆ ಮಾಡಿರೋ ಫ್ರೆಂಡ್ಸ್ನ ನೋಡಿದ್ರೆ ನಂಗೊಂದೊಂದ್ಸತಿ ಹೊಟ್ಟೆ ಉರಿಯುತ್ತೆ ಸರ್. ಮನೇಲಿ ಏನೇ ಒಂದು ಚಿಕ್ಕ ಕೆಲಸ ಇದ್ರು, ದೊಡ್ಡ ಕೆಲಸ ಇದ್ರು, ಪ್ರತಿಯೊಂದಕ್ಕೂ ಬಂದು ನಿಂತ್ಕೋತಾರೆ ಸರ್ ಇವ್ರ ಫ್ರೆಂಡ್ಸು. ಇವಾಗ ಏನಾದರೂ ಒಂದಿದ್ರೆ ಬಂದು ನಿಂತ್ಕೊಳ್ಳೋರೆ ಫ್ರೆಂಡ್ಸು ಅಂತಂತಾರಲ್ಲ, 10 ಜನ ಫ್ರೆಂಡ್ಸ್ ಇದ್ರೆ ಅದರಲ್ಲಿ ಒಬ್ಬರೋ ಇಬ್ಬರೋ ಬರ್ತಾರೆ. ಇವ್ರು 10 ಜನ ಫ್ರೆಂಡ್ಸಲ್ಲಿ 10 ಜನ ಬರ್ತಾರೆ ಸರ್. ಅಂಥ ಫ್ರೆಂಡ್ಸ್ನ ಇವ್ರು ಸಂಪಾದನೆ ಮಾಡಿದ್ದಾರೆ. ಆ್ಯಂಡ್ ನನಗೂ ಕೂಡ ಅದೇ ಥರ ಫ್ರೆಂಡ್ಸ್ ಇದ್ದಾರೆ. ಬಟ್ ಕೆಲವು ಕಾರಣಾಂತರಗಳಿಂದ ಅವ್ರವ್ರ ಲೈಫಲ್ಲಿ ಅವ್ರು ಬ್ಯುಸಿ ಇರ್ತಾರೆ. ಬಟ್ ಮಾರಲ್ ಸಪೋರ್ಟ್ ಅನ್ನೋದು ಪ್ರತಿ ಸತಿನೂ ಸಿಗ್ತಾ ಇರುತ್ತೆ ಅವ್ರ ಕಡೆಯಿಂದ. ಸೊ ನಾವು ಖುಷಿಯಾಗಿದ್ದೀವಿ ಸರ್. ಬೇರೆಯವ್ರು ಏನು ಹೇಳ್ತಾರೆ ಅದಕ್ಕೂ ನನಗೂ ಸಂಬಂಧ ಇಲ್ಲ. ಅವ್ರು ನನಗೆ ಹೇಳ್ತಾ ಇದ್ರು, ನನಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಮುಂದಕ್ಕೆ ಹೋಗ್ತಾ ಇರ್ತೀನಿ. ಎಸ್ ಸರ್. ಮ್ಯಾಮ್, ನೀವಾಗಿರ್ಬೋದು ಸರ್, ನೀವಾಗಿರ್ಬೋದು, ಈಗ ಯಾಕಂತಂದ್ರೆ ಪಬ್ಲಿಕ್ ಪ್ಲಾಟ್ಫಾರ್ಮಲ್ಲಿ ಇದ್ದೀರಾ ಅಂತಂದಾಗ ನಿಮಗೆ ಹೊರಗಡೆ ಏನು ನಡೀತಿದೆ ಅದೆಲ್ಲನೂ ನೋಡಿರ್ತಾರೆ ಬಿಡು ಅಂತ ಹೇಳ್ಬಿಟ್ಟು. ಬಟ್ ಫ್ಯಾಮಿಲಿ ಕಡೆ ಅಂತ ಬಂದಾಗ, ಬಿಕಾಸ್ ಯಾಕಂತಂದರೆ ಅವ್ರ ಮಕ್ಕಳಿಗೆ ಏನಾದರೂ ಅಂದಾಗ ತಂದೆ ತಾಯಿ ಸಹಿಸೋದಿಲ್ಲ. ಇವಾಗ ನೀವು ನೋಡಿಲ್ಲ ಅಂದರೂ ಯಾರೋ ಒಬ್ರು ನೋಡಿರ್ತಾರೆ, ಅದನ್ನ ತೊಗೊಂಡೋಗಿ ಅವ್ರಿಗೆ ಹೇಳ್ತಿರ್ತಾರೆ. ಸೊ ತಂದೆ ತಾಯಿನ ಯಾವ ರೀತಿ ಮನವೊಲಿಸ್ತಿದ್ರಿ ಅಂತ? ಸರ್ ನಂಗೆ ನಿಜವಾಗ್ಲೂ ಖುಷಿ ಆಗೋದಂದ್ರೆ ಇವ್ರ ಪೇರೆಂಟ್ಸ್ ಆ ವಿಚಾರದಲ್ಲಿ. ಹ್ಮ್. ದೋ ಅವಳು ಮುಂಚೆಯಿಂದನೂ ಒಂಥರ ಸೋಷಿಯಲ್ ಪ್ಲ್ಯಾಟ್ಫಾರ್ಮಲ್ಲೇ ಅಥವಾ ಸೋಷಿಯಲ್ ಲೈಫಲ್ಲೇ ಇರೋದ್ರಿಂದ ಅವ್ರ ಕೇರೇ ಮಾಡಲ್ಲ ಆಚೆ ಅವ್ರ ಮಾತನ್ನ. ಸೊ ಹಂಗಿದ್ದಾಗ ಅವ್ರು ನಮ್ಮ ಹಳೆ ಜನ್ರೇಷನ್ ಅವರು ಕನ್ಸಿಡರ್ ಮಾಡೋದಾದ್ರೆ ಅವರೇ ತಲೆ ಕೆಡ್ಸ್ಕೊಳ್ದೆ ಇದ್ದಾಗ ನಾವ್ ಯಾಕೆ ತಲೆ ಕೆಡ್ಸ್ ನನಗೆ ಅವರೇ ಬುದ್ಧಿ ಹೇಳ್ತಾರೆ, ಏನಕ್ಕೆ ಅಷ್ಟು ತಲೆ ಕೆಡಿಸ್ಕೋತೀಯ, ಒಂದು ಕಿವಿಲ್ ಕೇಳಿ ಇನ್ನೊಂದು ಕಿವಿಲ್ ಬಿಟ್ಬಿಡು, ಹ್ಮ್. ಅದಕ್ಕೆಲ್ಲ ನೀನು ಕೇರ್ ಮಾಡಕ್ ಹೋಗ್ಬೇಡ ಅಂತ ಅವರೇ ನನಗೆ ಹೇಳ್ತಾರೆ. ಸೊ ನನ್ಗೆ ಆ ಲೆಕ್ಕದಲ್ಲಿ ತುಂಬ ಬ್ರಾಡ್ ಮೈಂಡೆಡ್ ಈ ಒಂದು ಸೊಸೈಟಿಗೆ, ಈ ಒಂದು ಜನ್ರೇಷನ್ಗೆ ತಕ್ಕಂಥ ಪೇರೆಂಟ್ಸ್ ನನಗೆ ಸಿಕ್ಕಿದ್ದಾರೆ. ಆ ಕಾಲದವ್ರು ಆಗಿದ್ರು ಸಖತ್ ಅಪ್ಡೇಟ್ ಹ್ಮ್. ಆಗಿದ್ದಾರೆ, ಎಲ್ಲ ರೀತಿಯಲ್ಲೂ ಸಪೋರ್ಟ್ ಮಾಡ್ತಾರೆ. ಇನ್ಫ್ಯಾಕ್ಟ್ ನಾನು ಇವತ್ತು ಈ ಸ್ಥಾನದಲ್ಲಿ ಬಂದು ನಿಂತ್ಕೊಳ್ಳೋದಕ್ಕೆ, ಈ ಥರ ಮಾತಾಡ್ತಾ ಇರೋದಕ್ಕೆ ಅವರೇ ಕಾರಣ. ಆ್ಯಂಡ್ ಪ್ರತಿಯೊಂದು ನಾನು ಇವತ್ತು ಏನಾಗಿದ್ದೀನಿ, ಇಟ್ಸ್ ಆಲ್ ಫಾರ್ ದೆಮ್, ಬಿಕಾಸ್ ಆಫ್ ದೆಮ್. ಸೊ ನನಗೆ ಪ್ರತಿ ಸತಿ ಏನೇ ನೆಗೆಟಿವ್ ಕಮೆಂಟ್ಸ್ ಬಂದರೆ ನಾನೇ ಒಂದೊಂದ್ಸತಿ ತಲೆ ಕೆಡ್ಸ್ಕೊಂಡು ಕೂತಿರ್ತೀನಿ. ಅವರೇ ಇದಕ್ಕೆಲ್ಲ ಏನಕ್ಕೆ ತಲೆ ಕೆಡಿಸ್ಕೋತೀಯ, ಲೈಫ್ ಇಸ್ ಬಿಗ್ಗರ್ ದೆನ್ ದಿಸ್. ಲೈಫ್ ಅಲ್ಲಿ ಜೀವನದಲ್ಲಿ ಕಲ್ತ್ಕೋಬೇಕಾಗಿರೋವಂಥದ್ದು, ಸಾಧಿಸ್ಬೇಕಾಗಿರೋವಂಥದ್ದು ಇನ್ನೂ ತುಂಬ ವಿಚಾರಗಳಿದೆ. ನೀನು ಯಾವುದೇ ಚಿಲ್ಲರೆ ವಿಚಾರಕ್ಕೆ ತಲೆ ಕೆಡ್ಸ್ಕೊಂಡು ಕೂತಿದ್ಯಲ್ಲ ಅಂತ ಅಪ್ಪ ಅಮ್ಮನೂ ಹೇಳ್ತಾರೆ, ಇವಾಗ ಇವರು ಹೇಳ್ತಾ ಇದ್ದಾರೆ. ಮ್ಯಾಮ್, ನಿಮ್ಮ ಅಕ್ಕ ತಂಗಿ ಯಾರಿದ್ದಾರೆ ಮ್ಯಾಮ್? ನನ್ನ ತಂಗಿ ಇದ್ದಾಳೆ ಸರ್, ನನಗಿಂತ 14 ವರ್ಷ ಚಿಕ್ಕವಳು. ಈಗ ಎಷ್ಟು ಮೇಡಮ್ ಏಜು? ನನ್ನ ತಂಗಿಗ, ಅವಳಿಗೆ 17 ವರ್ಷ. ಬೇಡ ಮೇಡಮ್, ಏನಕ್ಕೆ? ನೀವೆಷ್ಟು ಸ್ಟ್ರಾಂಗ್ ಇರ್ಬೇಕಾದ್ರೆ ನಿಮ್ಮ ತಂಗಿ ಎಷ್ಟು ಸ್ಟ್ರಾಂಗ್ ಇರಬಾರ್ದು, ನಾನೊಂದ್ಸಲ ಟ್ರೈ ಮಾಡೋಣ ಅಂತ. ಬಟ್ ಟು ಬಿ ಫ್ರಾಂಕ್ ಹೇಳ್ತಾ ಇದ್ದೀನಿ, ಈ ತರ ಚಾಲೆಂಜ್ ಆಗಿ ತಗೊಳ್ಳುವಂತಹ ಹುಡುಗಿ ಸಿಕ್ಕಿರುವಂತ ನಿಮ್ಮ ಅದೃಷ್ಟ ಅನ್ಸುತ್ತೆ. ಖಂಡಿತ ಸರ್, ಅದೃಷ್ಟನೇ. ಯಾಕಂದ್ರೆ ಯಾವುದೇ ಗಾಡಿ ಆಗಲಿ 2 ಚಕ್ರದಲ್ಲಿ ಕರೆಕ್ಟಾಗಿ ಏರ್ ಪ್ರೆಷರ್ ಇದ್ರೇನೆ ಹೋಗೋಕ್ಕಾಗತ್ತೆ. ಹ್ಮ್. ಸೊ ಹಂಗಾಗಿದ್ದಾಗ ಗಾಡಿ ಏನು ತೊಂದರೆ ಇಲ್ಲದೆ ಗಾಡಿ ಓಡಬೇಕು ಅಂದರೆ ಈ ಥರ ಸ್ಟ್ರಾಂಗ್ ಆಗಿ ಅಥವಾ ಮಾರಲ್ಲಿ ತುಂಬ ಸಪೋರ್ಟ್ ಮಾಡೋ ಹುಡುಗಿ ಇದ್ದಾಗಲೇ
ಲೈಫ್ನ ತುಂಬ ಚೆನ್ನಾಗಿ ಲೀಡ್ ಮಾಡೋಕ್ಕಾಗೋದು ಸರ್. ಯಾಕಂದ್ರೆ ಎಷ್ಟೋ ಜನ ಈಗಿನ ಕಾಲದ ನಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು, ಹುಡುಗಿ ನೋಡಕ್ ಹೋದಾಗ ಮಗ ಅವರೆಲ್ಲ ಓಕೆ, ನನಗೆ ಯಾಕೋ ಸಂಸಾರಕ್ಕೆ ಅವರು ಲಾಯಕ್ಕಿಲ್ಲ ಅಂತ ಅನಿಸ್ತಿದ್ದಾರೆ ಅಂತ ಒಂದಷ್ಟು ಜನ ಹೇಳಿದ್ದಾರೆ. ಎಲ್ಲರೂ ಹುಡುಗಿರು ಹಂಗೆ ಇರ್ತಾರೆ ಅಂತಲ್ಲ, ಬಟ್ ಈ ತರ ಮೈಂಡ್ ಸೆಟ್ ಆಕ್ಚುಲಿ ಇವರಿದ್ರೆ ಕೊಳ್ಳೆ ಹೊಡೆದಾಗ್ತಾರ ಅಥವಾ ಕಳ್ಳನ್ ಹೊಡೆದಾಗ್ತಾರ ಗೊತ್ತಿಲ್ಲ, ಸಂಸಾರ ಅಂತೂ ಚೆನ್ನಾಗಿ ನಿಭಾಯಿಸ್ಕೊಂಡು ಸತ್ಯ. ಹೋಗ್ತಾರೆ. ಅದೇ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಹ. ಈ ಥರ ನಾವು ಜೊತೆಗಿದ್ರೆ ಪ್ರಪಂಚನೇ ಗೆದ್ಕೊಂಬರ್ಬೋದು ಅಂತ. ಅದು ದೊಡ್ಡವ್ರು ಹೇಳ್ತಿದ್ರು ಒಂಥರ, ಅದೇನಾದ್ರೂ ಊರ್ ಮಾರ್ಬಿಟ್ಟಾದ್ರೂ ನಿನ್ ಸಂಸಾರ ನಿಭಾಯಿಸ್ತೀಯವ್ವ ಅಂತೇನೋ ಹೇಳ್ತಾರೆ. ನಂಗೆ ಅದು ಕರೆಕ್ಟಾಗಿ ಬಂದಿಲ್ಲ, ಅದಕ್ಕೆ ಕೊಳ್ಳೆ ಹೊಡೆದಾದ್ರೆ ಕಳ್ಳನ್ ಹೊಡೆದಾಗ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. But- ಇಲ್ಲ ಬಟ್ ಅದು ಕೇಳಕ್ ಚೆನ್ನಾಗಿದೆ ಆದ್ರೂ. ಮ್ಯಾಮ್, ಈ ಸ್ಟ್ರಾಂಗ್ನೆಸ್ ಅನ್ನೋಂಥದ್ದು ತಗೋಬೇಕು ಅಂತಂದಾಗ ನಿಮ್ದೇ ಆದಂತಹ ಒಂದಷ್ಟು ರೂಲ್ಸ್ ಹಾಕೊಂಡಿರ್ಬೇಕಾಗುತ್ತೆ ಲೈಫಲ್ಲಿ. ಇಷ್ಟೊಂದು ಸ್ಟ್ರಾಂಗ್ ಆಗಿ ನಿಂತ್ಕೋಬೇಕು ಅಂದಾಗ ಏನೆಲ್ಲ ಮಾಡಿದ್ರಿ ಅಂತ? ಸರ್ ನಿಜ ಹೇಳ್ಬೇಕು ಅಂತಂದ್ರೆ ಈ ಸ್ಟ್ರಾಂಗ್ ಆಗಿರೋದ್ರ ಹಿಂದೆ ಒಂದು ದೊಡ್ಡ ಜರ್ನಿ ಇದೆ. ಹ್ಮ್. ತುಂಬಾ ಬೇಜಾರಿದೆ, ತುಂಬಾ ಕೀಳರಿಮೆ ಇದೆ, ತುಂಬಾ ಸಹಿಸ್ಕೊಂಡಿರೋ ಡಿಸ್ರೆಸ್ಪೆಕ್ಟ್ ಇದೆ, ಡಿಸಪಾಯಿಂಟ್ಮೆಂಟ್ ಇದೆ. ಸೊ ಇದೆಲ್ಲದನ್ನು ಅನುಭವಿಸಿ ಕೊನೆಗೆ ನಾವು ತಲೆ ಕೆಡಿಸ್ಕೊಂಡ್ರೆ ಉಪಯೋಗ ಇಲ್ಲ, ಮುಂದಕ್ಕೆ ಹೋಗ್ತಾ ಇರಬೇಕು ಅನ್ನೋದು ನಮಗೆ ಅರಿವಾದಾಗ ಸ್ಟ್ರೆಂತ್ ಬರೋದು. ಜೊತೆಗೆ ಎಲ್ಲದಕ್ಕಿಂತ ದೊಡ್ಡ ಕಾರಣ ನಮ್ಮ ಜೊತೆಗಿರೋರು, ನಮ್ಮ ಹ್ಮ್. ಸ್ನೇಹಿತರಾಗಿರ್ಲಿ, ಇವಾಗ ನನ್ನ ಪಾರ್ಟ್ನರ್ ಆಗಿರ್ಲಿ, ನನ್ನ ತಂದೆ ತಾಯಿ ಆಗಿರ್ಲಿ, ನನ್ನ ತಂಗಿ ಆಗಿರ್ಲಿ, ಪ್ರತಿಯೊಬ್ರು ನಾವು ಕುಗ್ಗದಾಗ, ಕೀಳರಿಮೆಯಿಂದ ಬೇಜಾರು ಮಾಡ್ಕೊಂಡು ಕೂತಾಗ, ಇಲ್ಲ ಇದು ನೀನಲ್ಲ, ನಿನ್ನ ಏನು ಅಸ್ತಿತ್ವ ಬೇರೆನೇ ಇದೆ, ನಿನ್ನ ಪ್ರೆಸೆನ್ಸ್ ಬೇರೆ ಇದೆ, ನೀನು ಅದನ್ನ ಹುಡುಕೋತಾ ಹೋಗು ಅನ್ನೋದನ್ನ ಪ್ರತಿ ಸತಿ ಮನವರಿಕೆ ಮಾಡ್ಕೊಡ್ತಾರಲ್ಲ, ಅವರಿಂದ ಈ ಸ್ಟ್ರೆಂತ್ ಬರೋದು ಸರ್. ಅವ್ರಿಲ್ಲ ಅಂದ್ರೆ ನಾನು ಖಂಡಿತವಾಗ್ಲೂ ಇಲ್ಲ. ಸೊ ಆ ಎಲ್ಲ ಸ್ಟ್ರೆಂತ್ಗೆ ನನ್ನ ಕ್ರೆಡಿಟ್ಸು ನನ್ನ ಜೊತೆಗೆ ನಿಂತು ನನಗೆ ಶಕ್ತಿ ತುಂಬೋರಿಗೆ ನಾನು ಕೊಡ್ತೀನಿ. ಸೊ ಅವರಿಂದ ಈ ಶಕ್ತಿ ಅಷ್ಟೇ. ಎಸ್. ಈಗ ಪ್ರತಿಯೊಬ್ಬರಿಗೂ ಮದುವೆ ಆಗ್ಬೇಕು ಅಂದ್ರೆ ಇಂಥ ಕ್ವಾಲಿಟೀಸ್ ಇರುವಂಥ ಹುಡುಗನಾಗಿರ್ಬೋದು ಹುಡುಗಿನಾಗಿರ್ಬೋದು ಆಗ್ಬೇಕು ಅನ್ನೋಂಥದ್ದು ಇರುತ್ತೆ. ಇವರಲ್ಲಿ ನಿಮ್ಗೆ ಏನ್ ಕ್ವಾಲಿಟೀಸ್ ಇಷ್ಟ ಆಯ್ತು ಅಂಡ್ ಇವರಲ್ಲಿ ನಿಮಗೇನ್ ಕ್ವಾಲಿಟೀಸ್ ಇಷ್ಟ ಆಯ್ತು ಅಂತ? ನಾನು ಸ್ಟಾರ್ಟ್ ಮಾಡ್ತೀನಿ ಸರ್. ನಾನು ಯಾವತ್ತೂ ಮದುವೆ ಒಂದು ವಿಚಾರದಲ್ಲಿ ಅದೇ ಹೇಳ್ತೀನಿ. ಇಬ್ಬರು ಒಂದು ಸೆಕೆಂಡ್, ಅವಳು ಅವಾಗ ಹೇಳ್ದಂಗೆ ಇಬ್ಬರು ಮದುವೆ ಆಗೋದೇ ಇಲ್ಲ ಅಂತ ಇದ್ದಿದ್ದ ಮನಸ್ಥಿತಿಯಲ್ಲಿ ಇದ್ದವರು, ದೇವ್ರ ಪ್ಲಾನೇ ಬೇರೆ ಇತ್ತು. ಸೊ ನನಗೆ ಇಷ್ಟೇ ದುಡ್ಡಿರೋನ್ ಬೇಕು, ಇದೇ ಕೆಲಸ ಮಾಡೋನ್ ಬೇಕು, ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ಯಾಕಂದರೆ ನನಗೆ ಇದೇ ಥರ ಹುಡುಗಿ ಬೇಕು, ಇಷ್ಟೇ ಸಂಪಾದನೆ ಮಾಡೋನಿರಬೇಕು, ಈ ಥರ ಯಾವುದು ಅಪೇಕ್ಷೆಗಳು ಇಟ್ಕೋಬೇಡಿ. ಯಾಕೆ ಅಂದರೆ ಅವಳು ನನಗೆ ಮದುವೆ ಆಗಬೇಕಾದ್ರೆ ನನ್ನ ಹತ್ರ ಝೀರೋ, ಐ ವಾಸ್ ನಾಟ್ ವರ್ಕಿಂಗ್ ಆ್ಯಕ್ಚುಲಿ. ಒಂದು ವರ್ಷ ನನ್ನ ಒಂಥರ ಶಿಫ್ಟಿಂಗ್ ಪೀರಿಯಡಲ್ಲಿದ್ದೆ, ಪ್ರೊಫೆಷನ್ ಶಿಫ್ಟಿಂಗ್ ಪೀರಿಯಡಲ್ಲಿ. ಆ ಸಂದರ್ಭದಲ್ಲೂ ಅವಳು ನನಗೆ ಒಪ್ಕೊಂಡಿದ್ದಾಳೆ. ಈ ಅವಳಿಗೆ ಹ್ಞೂ ಅಂದಿದ್ದಿದ್ರೆ ಬಹುಶಃ ಒಳ್ಳೆ ಆಫರ್ಸ್ಗಳು ಬಂದಿರೋದು ಮದುವೆಗೆ. ಬಟ್ ನನ್ನಲ್ಲಿ ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ದೆ ಅವಳು ನನಗೆ ಒಪ್ಕೊಂಡ್ಳು. ಆ್ಯಂಡ್ ಒನ್ಸ್ ಅಗೇನ್ ನನಗೂ ಅಷ್ಟೇ, ನನಗೆ ಏನು ಹಂಗಿರಬೇಕು ಹಿಂಗಿರಬೇಕು ಅನ್ನೋದು ಯಾವುದೂ ಆಸೆ ಇರಲಿಲ್ಲ. ಅವಳು ನನ್ನ ಜೊತೆ ನಡ್ಕೊಂಡಿದ್ದ ರೀತಿ ಅಂದರೆ ಆ ಒಂದು ಒಳ್ಳೆತನ ನನಗಿಷ್ಟ ಆಯಿತು ಅಷ್ಟೇ. ಸೊ ಯಾವತ್ತೂ ಯಾವುದೇ ಪೇರಾಗಲಿ ಎಕ್ಸ್ಪೆಕ್ಟೇಷನ್ ಇಟ್ಕೋಬೇಡಿ, ಗೋ ವಿತ್ ದ ಫ್ಲೋ. ದೇವ್ರು ಏನೋ ಒಂದು ಪ್ಲ್ಯಾನ್ ಮಾಡಿ ಕಳಿಸಿದಾರೆ ಅಂದರೆ, ಆ್ಯಂಡ್ ದೇವ್ರು ಅದಕ್ಕೆ ನಿಮಗೆ ಖಂಡಿತವಾಗ್ಲೂ ಬೆನ್ನಲ್ಲಿ ನಿಂತ್ಕೊಂಡು ಮೇಲೆತ್ತುತ್ತಾನೆ. ಎಸ್ ಮ್ಯಾಮ್, ನೀವೇನು ಹೇಳ್ತೀರಾ? ಸರ್ ಇವರಲ್ಲಿ ನನಗೆ ಇಷ್ಟ ಆಗಿದ್ದು ಇವ್ರ ಎಫರ್ಟ್. ಏನಕ್ಕೆ ಅಂದರೆ ಇವಾಗಿನ ಕಾಲದಲ್ಲಿ ತುಂಬ ಜನ ನೀವೇ ಹೇಳಿದ್ರಿ, ಆಂತರಿಕ ಸೌಂದರ್ಯಕ್ಕಿಂತ ಬಾಹ್ಯ ಸೌಂದರ್ಯಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾರೆ ಅಂತ. ಕೋರ್ಸ್ ನನ್ನ ಆಂತರಿಕ ಸೌಂದರ್ಯವನ್ನು ನೋಡಿ ಖುಷಿ ಪಟ್ಟವರು, ಒಪ್ಕೊಂಡವರು ತುಂಬ ಜನ ಇದ್ದಾರೆ. ಬಟ್ ಒಂದು ಪಾರ್ಟ್ನರ್ ಆಗಿ ಸೆಲೆಕ್ಟ್ ಮಾಡಬೇಕು ಅನ್ನೋ ವಿಚಾರಕ್ಕೆ ಬಂದಾಗ ಎಷ್ಟೊಂದು ಜನ ಹಿಂದೆಟ್ಟು ಹಾಕ್ತಾರೆ. ಬಟ್ ಅಂದರೆ ಮದುವೆ ಆಗೋಣ ಅನ್ನೋ ಆಫರ್ ಕೊಟ್ಟವರು ಇದ್ದಾರೆ, ಅದು ಬೇರೆ ವಿಷಯ. ಬಟ್ ನನಗೆ ಇವರ ಇಷ್ಟ ಆಗಿದ್ದು ಸ್ಪೆಸಿಫಿಕ್ ಆಗಿ ಎಫರ್ಟ್, ಸಿನ್ಸಿಯರ್ ಆಗಿ ಎಫರ್ಟ್ ಹಾಕೋದು, ಇವರಲ್ಲಿರೋ ಮುಗ್ಧತೆ, ಇವ್ರು ತೋರಿಸುವಂಥ ಪ್ರೀತಿ. ಆ್ಯಂಡ್ ಅಂದರೆ ಇವಾಗ ಬೇರೆ ಬೇರೆ ಕಲರ್ಸ್ ಗೊತ್ತಾಗ್ತಾ ಇದೆ ಇವ್ರದ್ದು. ಅದಕ್ಕೆ ಅವಳೇ ನನಗೆ ಈ ಕಲರ್ ಶರ್ಟ್ ಗಿಫ್ಟ್ ಮಾಡಿದ್ದೆ. ಕಲರ್ 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 ಕಲರ್. ಸೊ ಮದುವೆ ಆದ್ಮೇಲೆ ಬೇರೆ ಬೇರೆ ಕಲರ್ಸ್ ಗೊತ್ತಾಗ್ತಾ ಇದೆ. ಬಟ್ ಇಟ್ಸ್ ಓಕೆ, ಎವ್ರಿಥಿಂಗ್ ಇಸ್ ಅ ಪಾರ್ಟ್ ಆಫ್ ಲೈಫ್. ಇವಾಗ ಮದುವೆ ಆಗಿದ್ದೀವಿ ಅಂದಮೇಲೆ ಇಟ್ ಇಸ್ ಆರ್ ರೆಸ್ಪಾನ್ಸಿಬಿಲಿಟಿ ಅದನ್ನ ತೂಗಿಸ್ಕೊಂಡು ಒಂದು ಪಾರ್ಟ್ನರ್ಶಿಪ್ನ ಮೇಂಟೈನ್ ಮಾಡ್ಕೊಂಡು ಹೋಗುವಂಥದ್ದು. ಬಟ್ ಖುಷಿ ಇದೆ ಸರ್, ಏನೇ ಇದ್ರೂ ಇವಾಗ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ಮೀಮ್ಸಲ್ಲಿ ನೀವು ನೋಡಿರ್ತೀರಾ, ಯೋರ್ ಪ್ಲಾನ್ ಅಂತ ಒಂದೇ ಒಂದು ಗುಲಾಬಿ ಇಟ್ಟಿರ್ತಾರೆ, ಗಾಡ್ಸ್ ಪ್ಲಾನ್ ಅಂತ ಫುಲ್ಲು ಒಂದು ಫ್ರೇಮ್ ಫುಲ್ಲು ಗುಲಾಬಿ ಹಾಕಿರ್ತಾರೆ. ಆ ಥರ ಇವ್ರು ಹೇಳ್ದ ಹಾಗೆ ದೇವ್ರು ಏನೋ ಒಂದು ಪ್ಲಾನ್ ಮಾಡಿರ್ತಾನೆ, ಅದು ನಮ್ಮ ಒಳ್ಳೇದಕ್ಕೆ ಆಗಿರುತ್ತೆ. ಸೊ ನಾವು ಅದನ್ನು ಖುಷಿಯಿಂದ ಮುಂದುವರ್ಸ್ಕೊಂಡು ಹೋಗಬೇಕು ಸರ್. ಸೊ ನನಗೆ ಬಹಳ ಖುಷಿ ಇದೆ. ಆ್ಯಂಡ್ ಈ ಮದುವೆ ಕೂಡ ಅಂದರೆ ಒಂದು ಹೊಸ ಎಕ್ಸ್ಪೀರಿಯನ್ಸು, ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಅದ್ರ ಜೊತೆಗೆ ಇವಾಗ ಈ ಜೋಡಿ ನಂಬರ್ 1 ಜರ್ನಿ ಕೂಡ. ಸೊ ಗ್ರೇಟ್ಫುಲ್ ಅಬೌಟ್ ಎವ್ರಿಥಿಂಗ್. ಎಸ್ ಮ್ಯಾಮ್, ಇಬ್ಬರ ಮದುವೆ ಜೀವನ ಶುರು ಮಾಡ್ತಿದ್ದೀವಿ ಅಂತಂದಾಗ ಸಂಸಾರ ಅನ್ನುವಂಥದ್ದು ಜವಾಬ್ದಾರಿ ಮೇಲಿರುತ್ತೆ. ಆ ಸಂಸಾರ ಅನ್ನುವಂಥ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹಾಕ್ಕೊಂಡಾಗ ಫಿನಾನ್ಷಿಯಲ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇಬ್ಬರ ಫಿನಾನ್ಷಿಯಲ್ ಪ್ಲಾನಿಂಗ್ ಏನಿದೆ, ಹೆಂಗೆ ನಡೀತಿದೆ, ಏನು ಇಟ್ಕೊಂಡಿದ್ದೀರಾ ಅಂತ?
ಸರ್ ಸರ್ ಅದೆಲ್ಲ ಬಿಟ್ಬಿಟ್ರೆ ನಿಮ್ಗೆ ಹೆಂಗ್ ಸರ್? ಇಲ್ಲ, ನಾನಂತೂ ನಾನು ನಿಮ್ ಅದ್ರಲ್ಲಿ ಕಡೆಯಿಂದ ಐಡಿಯಾ ತಗೊಂಡು ನಾನು ಮದ್ವೆ ಆಗೋದು ಮೇಡಮ್. ಅದ್ರಲ್ಲಿ ನಾನು ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲಿ ನಾನು ಝೀರೋ. ಹಿಂಗ್ ಬಂದ್ರೆ ಹಿಂಗ್ ಖರ್ಚು ಮಾಡೋದು ಅಂಡ್ ಹೋಪಿಂಗ್. ಇಲ್ಲ ಸರ್, ಸೇವ್ ಮಾಡ್ಬೇಕು ಸರ್. ನಾವ್ ಏನ್ ದುಡಿತೀವಿ ಅದ್ರಲ್ಲಿ 80% ಸೇವ್ ಮಾಡ್ಬೇಕು, 20% ಖರ್ಚು ಮಾಡ್ಬೇಕು. ಅದನ್ನ ನಾನ್ ಬಿಲೀವ್ ಮಾಡಿರೋದು. ಇದನ್ನ ಕಲ್ತಿರೋದು ನಾನು ನಮ್ಮ ಅಮ್ಮನಿಂದ. ಏನಕ್ಕೆ ಅಂತಂದ್ರೆ ನಮ್ಮಮ್ಮ ಒಬ್ರೇ ನಿಂತು ಒಂದು ಪೋಸ್ಟ್ ಆಫೀಸಲ್ಲಿ ಕೆಲಸ ಮಾಡ್ಕೊಂಡು ನಮ್ಮನ್ನ ಏನು ದೊಡ್ಡವ್ರು ಮಾಡಿರೋದು. ಅಂಡ್ ಅಪ್ಪಂದು ಅಫ್ಕೋರ್ಸ್ ಕರಿಯರಲ್ಲಿ ಹಿಂದೆ ಮುಂದೆ ಊಪರ್ ನೀಚೆ ಆಗ್ತಾ ಇತ್ತು. ಬಟ್ ಅಮ್ಮ ಸ್ಟ್ರಾಂಗ್ ಆಗಿ ನಿಂತು ಅವ್ರು ಹಿಡ್ದಿರೋ ಕೆಲಸನ ಹಿಡ್ದು 30-35 ವರ್ಷ ಪೋಸ್ಟಲ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿ ನಮ್ಮನ್ನು ಸಾಕಿದ್ದಾರೆ. ಆ್ಯಂಡ್ ಅವ್ರು ನಮ್ಮನ್ನು ಈ ಮಟ್ಟಕ್ಕೆ ಬೆಳೆಸಿದ್ದಾರೆ ಅಂತಂದರೆ ಅವ್ರು ದುಡ್ದಿರೋ ಅದರಲ್ಲಿ 99% ಸೇವ್ ಮಾಡಿ 1% ಖರ್ಚು ಮಾಡಿರೋದು. ಅವ್ರಿಗೆಲ್ಲೋ ಒಂದು ಕಡೆ ಒಂಚೂರು ತಿನ್ನೋದಕ್ಕೆ ಕಮ್ಮಿ ಆದ್ರೂ ನಮಗೆ ಕಮ್ಮಿ ಆಗದೆ ಇರೋ ಥರ ನೋಡ್ಕೊಂಡಿದ್ದಾರೆ. ಮಿಡಲ್ ಕ್ಲಾಸ್ ಕುಟುಂಬದಿಂದ ನಾನು ಬಂದಿರೋದು ಸರ್. ನಮ್ದು ಯಾವುದು ಮನೆ ಈ ಥರದ್ದು ಸ್ವಂತ ಇದೆಲ್ಲ ಯಾವುದೂ ಇಲ್ಲ. ಸೊ ಈ ಥರ ಇದ್ದಾಗ ಒಬ್ಬ ಹೆಣ್ಮಗಳು ಅಷ್ಟು ಸ್ಟ್ರಾಂಗ್ ಆಗಿ ನಿಂತು ಒಂದು ಸಂಸಾರವನ್ನು ನಡೆಸ್ಕೊಂಡು ಹೋಗ್ತಾಳೆ, ಮಕ್ಕಳನ್ನ ಬೆಳೆಸ್ತಾಳೆ, ಗಂಡನನ್ನು ಜೊತೆಗೆ ಒಂದು ಹಂತಕ್ಕೆ ಕರ್ಕೊಂಡು ಹೋಗ್ತಾಳೆ ಅಂತಂದರೆ ನಮ್ಮಮ್ಮ ನಿಜವಾಗ್ಲೂ ಗ್ರೇಟ್ ಸರ್. ನಾನು ಏನೇ ಕಲ್ತಿದ್ರು ಫೈನಾನ್ಷಿಯಲ್ ಪ್ಲಾನಿಂಗ್ ಅಲ್ಲ, ಇಡೀ ಲೈಫ್ನ ಕಲ್ತಿರೋದು ಅವರಿಂದ. ಸೊ ಪ್ರತಿಯೊಂದು ಅವ್ರಿಗೆ ಡೆಡಿಕೇಟ್ ಮಾಡ್ತೀನಿ. ಅದಕ್ಕೆ ಸರ್ ಹೇಳಿರೋದು, ಹೆಂಡತಿ ಒಬ್ಬಳು ಮನೆಯೊಳಗಿದ್ದರೆ ನನಗದು ₹1,00,00,000 ಅಂತ ಅಷ್ಟೇ. ಕೋಟಿ ಅಲ್ಲ ಸರ್ ಸೊ ಸರ್, ನಿಮ್ಗೆ ಫಿನಾನ್ಷಿಯಲ್ ಪ್ಲಾನಿಂಗ್ ಬೇಡ, ಮದ್ವೆ ಆಗ್ಬಿಡಿ, ₹1,00,00,000 ಸಿಗುತ್ತೆ. ಎಸ್ ಸರ್. ಪೆಟ್ ನೇಮ್ಸ್ ಏನಂತ ಕರೀತಾರೆ ಇಬ್ರು? ಅವಾಗ ಚೇಂಜ್ ಆಗ್ತಾ ಇರುತ್ತೆ ಸರ್ ಮೂಡ್ ಮೇಲೆ. ಅದು ಹೆಂಗೆ? ಕೆಲವೊಂದ್ಸತಿ ಅಂಕಲ್ ಅಂತ ಕರೀತಾಳೆ, ಹಾ? ಕೆಲವೊಂದ್ಸತಿ ಓ ಅಂತ ಕರೀತಾಳೆ, ಕೆಲವೊಂದ್ಸತಿ ಮಿಸ್ಟರ್ ಭಟ್ ಅಂತ ಕರೀತಾಳೆ, ಹಂಗೆ ಭಟ್ರೆ ಅಂತ ಕರೀತಾಳೆ. ಸೊ ನಾನ್ ರೆಡಿ ಆಗಿರ್ಬೇಕು. ನೀವೇನ್ ಕರೀತೀರಾ? ನಂದು ಹಂಗೆ ಸರ್, ಕೆಲವೊಂದ್ಸತಿ ಅಕ್ಕ ಅಂತಾನು ಕರಿತೀನಿ. ಆದ್ರೆ ಮೇಜರ್ ಆಗಿ ಕರೆಯೋದು ನಾನು bro, ಮೇಜರ್ ಅಣ್ಣ ಆಗಿ ಮೇಜರ್ ಆಗಿ ಕರೆಯೋದು ಹ್ಮ್. ಸೀತಮ್ಮ ಅಂತ ನಾನ್ ಕರಿತೀನಿ. ಹ್ಮ್. ಅವಳದಂತೂ ವೇರಿ ಆಗ್ತಾನೆ ಇರುತ್ತೆ. ಬೇರೆ ಬೇರೆಯವ್ರಿಗೆ ಬೇರೆ ಬೇರೆ ತರ ಹೆಸರೆಲ್ಲ ಹೇಳ್ಕೊಡ್ತೀನಿ. ಇವ್ರ ಹೆಸರು ರಾಜಾರಾಮ್ ಭಟ್ ಅಂದ್ರೆ ನಾನು ರೋಜಾರಾಮ್ ಭಟ್ ಅಂತೆಲ್ಲ ಹೇಳ್ಕೊಟ್ಬಿಟ್ಟಿದೀನಿ. ರೋಜು ಅಂತೆಲ್ಲ ಕರೀತಾರೆ. ಇನ್ನೊಂದು ಯಾವ್ದೋ ಚಿಕ್ಕ ಹುಡುಗಿ ರಾ ಅಂತ ಹೇಳ್ಕೊಟ್ಟಿದ್ದೀನಿ. ಅವಳು ಸ್ವಲ್ಪ ಇಂಗ್ಲಿಷ್ ಆಕ್ಸೆಂಟ್ ಅಲ್ಲಿ ಮಾತಾಡೋದು. ರಾಜಾರಾಮ್ ಭಟ್ ಅಂತ ಹೇಳಿ, ಡೋಂಟ್ ಕಾಲ್ ಹಿಮ್ ರಾಜಾರಾಮ್ ಭಟ್, ಕಾಲ್ ಹಿಮ್ ರಾ ಅಂತ ಹಂಗೆಲ್ಲ ಹೇಳ್ಕೊಟ್ಟಿದ್ದೀನಿ. ಸೊ ಅದು ಚೇಂಜ್ ಆಗ್ತಾ ಇರುತ್ತೆ ಸರ್. ಬಟ್ ನಾನು ಇವ್ರನ್ನ ಯೂಶಲಿ ಮಿಸ್ಟರ್ ರಾಜಾರಾಮ್ ಭಟ್ರೆ ಹಿಂಗೆ ಕರೆಯೋದು. ಎಸ್. ಇವ್ರ ಪ್ರೀತಿಯಿಂದ ಸೀತಮ್ಮ ಅಂತ ಕರೀತಾರೆ. ಮದುವೆ ಆದ್ಮೇಲೆ ಇಬ್ರು ಹೋಗಿರುವಂತಹ ಮೊದಲ ಜಾಗ ಯಾವುದು? ಸರ್ ತಂದಿಕ್ ಬಿಡ್ತೀರಿ ಸರ್ ನೀವು? ಹೇಳಿ. ಎಲ್ಲೋ ಕರ್ಕೊಂಡು ಹೋಗಿಲ್ಲ ಅಂತ? ಹೋಗಿಲ್ಲ ಸರ್. ದೇವಸ್ಥಾನಕ್ಕೆ. ಯಾವ್ದು ನಮ್ದ್ರಲ್ಲಿ ಅದು Rituals, ನಮ್ದು ರಿಚುವಲ್ ನಾವು ಹೋಗಿ ಬರ್ತೀವಿ. ರಿಚುವಲ್ಸ್ ಬಿಟ್ಟು ರಿಚುವಲ್ಸ್ ಬಿಟ್ಟು ಆಸ್ ಆಫ್ ನಾವು ಇಲ್ಲೇ ಎಲ್ಲೂ ಹೋಗಿಲ್ಲ ಪಕ್ಕದಲ್ಲಿ ಒಂದ್ ಸರ್. ಕೆರೆ ಇದೆ ಸರ್, ಅಲ್ಲಿ ಕರ್ಕೊಂಡು ನಾವು ಹೋಗಿದ್ರು. ಜೋಡಿ ನಂಬರ್ 1 ಅನ್ನೋ ಒಂದು ಸೆಟ್ಗೆ ಹೋಗಿದೀವಿ ಸರ್. ಎಷ್ಟು ಡೌ ಅದೇ ಮಾಡ್ತಾರೆ ಅದೇ ಸರ್. ನಾವು ಈ ಹನಿಮೂನ್ಸ್. ಮದ್ವೆ ಆದ್ಮೇಲೆ ನಮ್ಮನ್ನ ಕರ್ಕೊಂಡು ಹೋಗಿರೋದು ಇಲ್ಲಿ ಪಕ್ಕದಲ್ಲಿ ಒಂದ್ ಕೆರೆ ಇದೆ ಸರ್. ಆ ಕೆರೆ ಹತ್ರ ಕರ್ಕೊಂಡು ಹೋಗಿದ್ರು, ಪುಣ್ಯಕ್ ನೂಕಿಲ್ಲ ಅಷ್ಟೇ. ಅದು ಮಳೆ ಬರ್ತಾ ಇತ್ತು, ಅದಕ್ಕೆ ಏನಾಗಿಲ್ಲ ಸರ್. ಅದಕ್ಕೋಸ್ಕರ ನಾನು ಇನ್ಸ್ಟಾಗ್ರಾಮ್ ತೆಗೆದು ನೋಡಿ ಅದ್ರಲ್ಲಿ ನಾನು ಪುನೀತ್ ಸರ್ದೊಂದು ಹಾಡು ಆಡಿದ್ದೀನಿ. ಬೆಂಗಳೂರಲ್ಲಿ ತುಂಬಾ ದಿನ ಆದ್ಮೇಲೆ ಮಳೆ ಬರ್ತಾ ಇದೆ ಅಂತ. ಅವತ್ ಕೆರೆ ಕರ್ಕೊಂಡು ಹೋಗ್ಬಿಟ್ಟು ಅದನ್ನೇ ಮಾಡಿದ್ ನಾವು ಸರ್. ಹಾಡ್ ಆಡ್ಸಿದಾರ? ಅಷ್ಟೇ. ಎಸ್. ಈಗ ನೀವು ಒಳ್ಳೆ ಸಿಂಗರ್ ಅಂತ ಗೊತ್ತು. ಇವ್ರಿಗೋಸ್ಕರ ಯಾವ್ದಾದ್ರು ಒಂದು ಸಾಂಗ್ ನ ಡೆಡಿಕೇಟ್ ಮಾಡೋದಾದ್ರೆ? ನಂಗೆ ನೀನು ಬೇಡ, ಏನು ಬೇಡ, ಹೋಗು ಹೋಗು ಅಂತ ಎಲ್ಲ ಹಾಡಲ್ಲ. ಇಲ್ಲ ಅಷ್ಟೇ ಸರ್. ನೀವ್ ಆಡಲ್ವಾ ಅವ್ರಿಗೋಸ್ಕರ? ನಾನು ಆಡಿದ್ರೆ ಅವಳಿರಲ್ಲ ಸರ್, ಅವಳು ಹೋಗೇ ಬಿಡ್ತಾಳೆ, ಅದಕ್ಕೋಸ್ಕರ ಬೇಡ. ಎಸ್ ಇಲ್ಲ, ಸರ್. ಇವ್ರಿಗೋಸ್ಕರ ಒಂದೇ ಒಂದು ಲೈನ್ ಹಾಡ್ತೀನಿ. ಹಾಯಾದ ಹಾಯಾದ ನನ್ನ ಪುಟ್ಟ ಲೋಕ ನೀನೇ ಅಲ್ಲವೇ, ಮಾಯಾದ ಮಾಯಾದ ಕನಸಿನಲ್ಲಿ ನಾ ನಿನ್ನ ಸೇರಲೇ. ಥ್ಯಾಂಕ್ ಯು ಸರ್. ಫೈನಲಿ ಅಭಿಮಾನಿಗಳಿಗೆ, ಕರ್ನಾಟಕ ಜನತೆಗೆ, ನಿಮ್ಮಿಬ್ಬರ ಪೇರ್ನ ಇಷ್ಟಪಟ್ಟು ನೋಡ್ತಾ ಇರುವಂತಹ ಜೋಡಿ ನಂಬರ್ 1 ವೀಕ್ಷಕರಿಗೆ ಏನ್ ಹೇಳ್ತೀರಾ? ಇಷ್ಟು ದಿನ ನಮ್ಮ ಮೇಲೆ ಪ್ರೀತಿ ತೋರಿಸಿದ್ದೀರಾ, ನಮ್ಗೆ ಆಶೀರ್ವಾದ ಮಾಡಿದ್ದೀರಾ. ಇನ್ನು ಮುಂದೆ ಕೂಡ ನಮ್ಮ ಮೇಲೆ ಹೀಗೆ ಪ್ರೀತಿ ತೋರಿಸಿ ಆಶೀರ್ವಾದ ಮಾಡಿ ನಮ್ಮನ್ನು ಈ ಶೋನಲ್ಲಿ ಗೆಲ್ಲಿಸಿ ಅಂತ ಕೇಳ್ಕೊತೀನಿ. ಪ್ರತಿ ವಾರ ಮಿಸ್ ಮಾಡದೆ ಶನಿವಾರ ಹಾಗೂ ಭಾನುವಾರ ಜೀ ಕನ್ನಡದಲ್ಲಿ, ಮಿಸ್ ಮಾಡಿದ್ರೆ ZEE5 ಕನ್ನಡದಲ್ಲಿ ಜೋಡಿ ನಂಬರ್ 1ನ ನೋಡಿ ನಮ್ಮನ್ನು ಪ್ರೀತಿಸಿ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ಜಡ್ಜಸ್ ಬಗ್ಗೆ ಕೇಳಿಲ್ಲ, ಮರ್ತೋಗ್ಬಿಟ್ಟೆ. ಕೇಳಿ. ಜಡ್ಜಸ್ ಅಲ್ಲಿ ಯಾರು ಇಷ್ಟ ಅಂಡ್ ಯಾರು ನಿಮ್ಗೆ ತುಂಬಾ ಇನ್ಸ್ಪಿರೇಷನ್? ಎಲ್ಲರೂ ಇಷ್ಟ. ಜಡ್ಜಸ್ಸಲ್ಲಿ ತುಂಬ ಎಲ್ಲರೂ ಇಷ್ಟ. ಪ್ರೇಮ್ ಸರು ಇಷ್ಟ, ಮಾಳವಿಕಾ ಮ್ಯಾಮು ಇಷ್ಟ. ಎಲ್ಲರದ್ದು ಅವ್ರದ್ದೇ ಆದ ಒಂದು ಯುನೀಕ್ ಕ್ವಾಲಿಟಿ ಇದೆ. ಆ್ಯಂಡ್ ಆ ಯುನೀಕ್ನೆಸ್ ಪ್ರತಿಯೊಬ್ಬರು ಕ್ಯಾರಿ ಮಾಡ್ತಾರೆ. ಇವಾಗ ಛಾಯಾ ಮ್ಯಾಮ್ ಎಷ್ಟು ಕ್ಯೂಟಾಗಿರ್ತಾರೆ. ಆಮೇಲೆ ರಾಜೇಶ್ ಸರ್ ಮಾತಾಡೋದು ಮಾತ್ರ ಒಂದೊಂದು ಸತಿ ಎಂತ ಮಾತಾಡ್ತಾರೆ ಅಂದರೆ ಟಕ್ ಅಂತ ಕನೆಕ್ಟ್ ಆಗಿಬಿಡುತ್ತೆ, ಆ ಥರ ಮಾತಾಡ್ತಾರೆ. ಪ್ರೇಮ್ ಸರ್ ಯಾವಾಗಲೂ ಪ್ರೀತಿ
ಪ್ರೀತಿ ಸ್ಪ್ರೆಡ್ ಮಾಡ್ತಾ ಇರ್ತಾರೆ. ಆ್ಯಂಡ್ ಮಾಳವಿಕಾ ಮ್ಯಾಮ್ ನ್ಯಾಯ ದೇವತೆ. ಸೊ ಎಲ್ರದ್ದು ಅವ್ರದ್ದೇ ಆದ ಒಂದು ಯುನೀಕ್ನೆಸ್ ಇದೆ. ಸೊ ಎಲ್ಲರೂ ಇಷ್ಟ ಸರ್. ಆ, ನನಗೆ ಮೋಸ್ಟ್ ಅಂತಲ್ಲ, ಜಾಸ್ತಿಯಾಗಿ ಇಷ್ಟ ಆಗೋದು ನಮ್ಮ ಲಕ್ ಏನಂದ್ರೆ ಈ ಸತಿ ಇನ್ನಿಬ್ರು ಛಾಯಾ ಮೇಡಮ್ ಆಗಲಿ ರಾಜೇಶ್ ಸರ್ ಆಗಲಿ ಎಡಿಷನಲ್ ಜಡ್ಜ್ ಆಗಿ ನಮ್ಮ ಜೊತೆ ಇದ್ದಾರೆ. ಆ್ಯಂಡ್ ಅವರಿಬ್ರ ಜೊತೆ ಇವಳು ಕೆಲಸ ಮಾಡಿರೋದ್ರಿಂದ ಅವರಿಬ್ರ ಜೊತೆಗೆ ರಾಜೇಶ್ ಸರ್ ಮತ್ತೆ ಛಾಯಾ ಮೇಡಮು ಇಷ್ಟ ಆಗ್ತಾರೆ. ಪ್ರೇಮ್ ಸರ್ ಮರ್ತ್ಬಿಟ್ರು ಸರ್. ಇದನ್ನ ಏ- ಫಸ್ಟ್ ತೋರಿಸಿ ಸರ್ ಕಟ್ ಮಾಡಿ. ಇಲ್ಲಿದ್ದಾರೆ. ಪ್ರೇಮ್ ಸರ್ ಅಲ್ಲಿದಾರಂತೆ. ಅಲ್ಲೆಲ್ಲ ಬರೀ ಕಲರ್ ಇದೆ ಸರ್. ನೀವೇ ಥ್ಯಾಂಕ್ ಯು ಸೋ ಮಚ್ ಒಂದಷ್ಟು you. ಸಮಯವನ್ನ ಕೊಟ್ರಿ. ಅಂಡ್ ಹಾಗೇನೆ ನಾನು ಕೇಳಿದಂತಹ ಒಂದಷ್ಟು ಕ್ವಶನ್ಸ್ಗೆ ಆನ್ಸರ್ ಮಾಡಿ ಈಗಿನ ಜನರೇಷನ್ಸ್ಗೆ ಏನೆಲ್ಲ ಕೊಡಬೇಕು ಅಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ರ. ಒಳ್ಳೇದಾಗ್ಲಿ, ಯಾವಾಗ್ಲೂ ನಗ್ನಗ್ತಾ ಇರಿ, ಖುಷಿಯಾರಿ. Thank you. ಅಂಡ್ ಆಲ್ ದ ವೆರಿ ಬೆಸ್ಟ್ ಇಬ್ರಿಗೂ. ಥ್ಯಾಂಕ್ ಯು Thank ಸರ್. you. ನಿಮ್ಮ ನೀವು ಚಾನೆಲ್ಗೆ ತುಂಬಾ ಒಳ್ಳೇದಾಗಿ. ಚೆನ್ನಾಗಿದ್ದೀರಾ. ಚೆನ್ನಾಗಿರಿ. ಥ್ಯಾಂಕ್ ಯು ಮ್ಯಾಮ್. ಬೇಗ ಮದುವೆ ಆಗಿ ಸರ್. ಎಸ್, ನೋಡಿದ್ರಲ್ಲ ವೀಕ್ಷಕರ, ಇದಾಗಿತ್ತು ಗೀತಾ ಭಾರತಿ ಭಟ್ ಹಾಗೇನೆ ಬ್ರಹ್ಮ ಅವರ ರಘುರಾಜನಂದ ಭಟ್ ಇವರ ಒಂದು ಸ್ಪೆಷಲ್ ಇಂಟರ್ವ್ಯೂ. ಕ್ಯಾಮರಾ ಪರ್ಸನ್ ಉದಯ್ ಜೊತೆ ಮಂಜುನಾಥ್ ಶ್ರೀನಿವಾಸ್, ಸುಮನ್ ಟಿವಿ ಕನ್ನಡ, ಬೆಂಗಳೂರು.